ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆ ಹೋಬಳಿ ಕ್ಯಾತೆ ಗ್ರಾಮದಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಹಾಗೂ ಸಮಾಜ ಸುಧಾರಕಿ ಫಾತಿಮಾ ಶೇಖ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ವಿದ್ಯಾರ್ಥಿನಿ ಅಶ್ವದಿ ಪ್ರಾರ್ಥನೆ ಸಲ್ಲಿಸಿದರು. ಆಸಿಯಾ ಸ್ವಾಗತ ಭಾಷಣ ಮಾಡಿದರು. ನಂತರ ಫಾತಿಮಾ ಶೇಖ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸೋಮವಾರಪೇಟೆಯ ಕವಯತ್ರಿ ರುಬಿನಾ ಅವರು ಮಾತನಾಡಿ, ಬಾಲಕಿಯರ ಶಿಕ್ಷಣಕ್ಕೆ ಫಾತಿಮಾ ಶೇಖ್ ಅವರು ಸಲ್ಲಿಸುವ ಸೇವೆ ಇಂದಿನ ಪೀಳಿಗೆಗೆ ಅಪಾರ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಶಿಕ್ಷಣವೇ ಸಾಮಾಜಿಕ ಬದಲಾವಣೆಯ ಶಕ್ತಿ ಎಂಬ ನಂಬಿಕೆಯಿಂದ ಫಾತಿಮಾ ಶೇಖ್ ಅವರು ಶೋಷಿತ ಹಾಗೂ ಹಿಂದುಳಿದ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡಿದರು. ಫಾತಿಮಾ ಶೇಖ್ ಇವರು ಸಾವಿತ್ರಿಬಾಯಿ ಫುಲೆ ಅವರ ಸಹೋದ್ಯೋಗಿ. ಇವಾಗ ನಮಗೆ ಈ ತರ ಬಿಲ್ಡಿಂಗ್ ಎಲ್ಲ ಇದೆ ಅಲ್ವಾ, ಅವಾಗ ಅವ್ರ ಕಾಲದಲ್ಲಿ ಓದ್ಬೇಕಾದ್ರೆ ಅವ್ರಿಗೆ ಏನು ಬಿಲ್ಡಿಂಗ್ ಏನು ಇರಲಿಲ್ಲ. ಇಬ್ರು ಕೂಡ ಒಂದು ಸಾಮಾನ್ಯ ಶಾಲೆಗೆ ಹೋಗಿ ಓದ್ತಾರೆ. ಅವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಅವರು ಡಿಗ್ರಿ ಕೂಡ ಒಟ್ಟಿಗೆ ಮಾಡ್ತಾರೆ. ಆಯ್ತಾ, ಅಲ್ಲಿಂದ ಡಿಗ್ರಿ ಮುಗಿಸಿದ್ಮೇಲೆ ಈ ತರ ಒಂದು ಶಾಲೆ ಮಾಡಬೇಕು. ವೈದಿಕ ಶಾಹಿಯ ಕಟ್ಟುಪಾಡುಗಳಲ್ಲಿ ಸಿಲುಕಿದ್ದ ಭಾರತದ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಶಿಕ್ಷಣದ ಮೂಲಕ ಬೆಳಗಿಸಿದ ಮಹಾನ್ ಶಿಕ್ಷಕಿಯರ ಸಾಲಿನಲ್ಲಿ ಫಾತಿಮಾ ಶೇಖ್ ಹಾಗೂ ಅವರ ಮಾತೆ ಸಾವಿತ್ರಿಬಾಯಿ ಫುಲೆ ಪ್ರಮುಖರು. 1848 ಜನವರಿ 1ರಂದು ಮಹಾರಾಷ್ಟ್ರದ ಬೀಡೆವಾಡದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಬಾಲಕಿಯರಿಗಾಗಿ ಶಾಲೆ ಆರಂಭಿಸಿ ಇತಿಹಾಸ ನಿರ್ಮಿಸಿದರು. ಇಂದಿನ ದಿನದಲ್ಲಿ ಭಾರತೀಯ ಮಹಿಳೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವುದಕ್ಕೆ ಅವರ ತ್ಯಾಗ ಹಾಗೂ ಆಶಯವೇ ಮೂಲ ಕಾರಣ. ವಿದ್ಯಾರ್ಥಿಗಳು ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಸಾವಿತ್ರಿಬಾಯಿ ಫುಲೆ ಮತ್ತು ಅವರ ಪತಿ ಜ್ಯೋತಿಬಾ ಫುಲೆ ಇವರು ಈ ಸಮಾಜದ ಅಂಕುಡೊಂಕುಗಳನ್ನ ತಿಂತಾ ಹೋಗ್ತಾ ಇದ್ದಾಗ ಅವರ ಪತಿಯವರ ಮನೆಯಲ್ಲಿ ಇದಕ್ಕೆ ಪ್ರತಿರೋಧ ಮಾಡ್ತಾರೆ. ಅವಾಗ ಅವರ ಒಂದು ಪೂರ್ವಜರ ಅವರ ಮನೆಯನ್ನ ತೊರೆದ್ಬಿಟ್ಟು ಫಾತಿಮಾ ಶೇಖ್ ಸಹೋದರ ಉಸ್ಮಾನ್ ಶೇಖ್ ಅವರ ಮನೆಗೆ ಬರ್ತಾರೆ. 1848ರಲ್ಲಿ ಮಹಾರಾಷ್ಟ್ರದ ಕೋಣೆಯಲ್ಲಿ ಪ್ರಾರಂಭವಾದ ಮೊದಲ ಬಾಲಕಿಯರ ಶಾಲೆಯ ಮೊದಲ ಶಿಕ್ಷಕಿಯಾಗಿ ಇವರು ನೆನಪಿಕೊಂಡಿದ್ದಾರೆ. ಅವರ ಒಂದು ಮೇಡಮ್ ಅವರು ಹೇಳಿದ ಪ್ರಕಾರ ಈ ಒಂದು ಶಿಕ್ಷಕ ಕ್ರಾಂತಿ ಅದ ಅವ್ರಿಗಿದ್ದಂತಹ ಒಂದು ಕಟ್ಟುಪಾಡುಗಳಾಗಿರ್ಬೋದು, ಅವರ ಸಂದರ್ಭದಲ್ಲಿ ಸಮಾಜದಲ್ಲಿದ್ದಂಥ ತೊಡಕುಗಳೆಲ್ಲ ಅವ್ರು ಮೆಟ್ಟು ನಿಂತ್ಕೊಂಡು ಹಾಗಿದ್ರೆ ಮಾತ್ರ ನಮಗೆ ಒಂದು ಸಕ್ಸಸ್ ಅನ್ನ ಕಾಣಲಿಕ್ಕೆ ಸಾಧ್ಯ ಆಗೋದು. ಸೊ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ಆಲಿಸಬೇಕು, ಜೊತೆಗೆ ತಮ್ಮ ದಿನನಿತ್ಯ ಜೀವನದಲ್ಲಿ ಅದನ್ನ ಅಪ್ಲೈ ಮಾಡ್ಕೋಬೇಕು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಿದ್ದಾರೆ ಏನಂತ, ದೋಸ್ ಹೂ ಫರ್ಗೆಟ್ ಹಿಸ್ಟ್ರಿ ದೇ ವಿಲ್ ನಾಟ್ ಕ್ರಿಯೇಟ್ ಹಿಸ್ಟ್ರಿ. ಯಾರು ಆ ಇತಿಹಾಸವನ್ನ ಮರಿತಾರೋ ಅವರು ಇತಿಹಾಸವನ್ನ ಸೃಷ್ಟಿಸಲ್ಲ. ಅಂದ್ರೆ ಇತಿಹಾಸವನ್ನು ಮರಿಬಾರ್ದು ಅಂದ್ರೆ ಬಿಕಾಸ್ ಆಫ್ ಇಟ್ ಇಸ್ ಇತಿಹಾಸ. ಏನೋ ಪಾಸ್ಟ್ ಇವೆಂಟ್ಸ್ ಅನ್ನ ಇವತ್ತು ನಮ್ಗೆ ನೆನೆಸ್ಕೊತಾರೆ.